ಮಧ್ಯಪ್ರಾಚ್ಯದಲ್ಲಿ ನಡೀತದಂತಹ ಏನು ಯುದ್ಧ ಸನ್ನಿವೇಶ ಏನಿದೆ ಸದ್ಯ ಕರಾವಳಿಯ ಮಲ್ಪೆ ಬೀಚ್ಗೂ ತಟ್ಟಿರುವಂಥದ್ದು. ನಾವೀಗ ಮಲ್ಪೆ ಬೀಚ್ನಲ್ಲಿರುವಂಥದ್ದು. ಪ್ರವಾಸೋದ್ಯಮ ಸಂಪೂರ್ಣ ನಲುಗಿರುವಂಥದ್ದು. ಕರಾವಳಿಯ ಪ್ರವಾಸೋದ್ಯಮಕ್ಕೆ ಭಾಳಷ್ಟು ಬೇಡಿಕೆ ಇತ್ತು. ಅತಿ ಹೆಚ್ಚು ವೀಕೆಂಡ್ ಆದ ಕೂಡಲೇ ಪ್ರವಾಸಿಗರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಉಡುಪಿಗೆ ಬರ್ತಾಯಿದ್ರು. ಆದರೆ ಈ ಭಾಗದ ಮಲ್ಪೆ ಬೀಚ್ ಏನಿದೆ ಈಗ ಪ್ರವಾಸಿಗರನ್ನ ಸಂಖ್ಯೆಯಲ್ಲಿ ಭಾಳಷ್ಟು ಹಿಡಿತಗೊಂಡಿರುವಂಥದ್ದು ನೋಡ್ತಾ ಇರ್ಬೋದು. ಈ ಹೊತ್ತಿಗೆ ಭಾಳಷ್ಟು ಪ್ರವಾಸಿಗರು ಇರಬೇಕಿತ್ತು, ಆದರೆ ಅರ್ಧಕ್ಕಷ್ಟು ಸಂಖ್ಯೆ ಪ್ರವಾಸಿಗರು ಈಗ ಕಡಿಮೆ ಆಗಿದ್ದಾರೆ. ಯಾಕಂದರೆ ಸದ್ಯ ಈ ಭಾಗಕ್ಕೆ ಮಲ್ಪೆ ಬೀಚ್ ಅಂದರೆ ಸಮುದ್ರ ಜೊತೆಗೆ ಅದಕ್ಕೆ ಹೊಂದಿಕೊಂಡಿರುವಂಥ ಮೀನಿನ ಖಾದ್ಯಗಳು ಭಾಳಷ್ಟು ಆಕರ್ಷಣೀಯ ಕೇಂದ್ರವಾಗಿತ್ತು. ಆದರೆ ಈಗ ಗ್ಯಾಸ್ನ ಕೊರತೆಯಿಂದಾಗಿ, ಗ್ಯಾಸ್ನ ಶಾರ್ಟೇಜ್, ಗ್ಯಾಸ್ ಎಮರ್ಜೆನ್ಸಿಯಿಂದಾಗಿ ಈಗ ಈ ಭಾಗದಲ್ಲಿ ಭಾಳಷ್ಟು ರೆಸ್ಟೋರೆಂಟ್ಗಳು, ಹೋಮ್ ಸ್ಟೇಗಳೆಲ್ಲ ಈಗ ಸದ್ಯಕ್ಕೆ ಮುಚ್ಚುಗಡೆ ಆಗ್ತಾ ಇದೆ. ಏಕೆಂದರೆ ಸದ್ಯಕ್ಕೆ ಮೀನು ಅಂದರೆ ಸದ್ಯಕ್ಕೆ ಅದಕ್ಕೆ ಸಾಕಷ್ಟು ಸಿಲಿಂಡರ್ಗಳು ಬೇಕಾಗುತ್ತೆ. ಯಾಕಂದರೆ ಮೀನಿನ ಫ್ರೈ ಆಗಬೇಕಂದ್ರೆ ಭಾಳಷ್ಟು ಅದಕ್ಕೆ ಸಾಕಷ್ಟು ಗ್ಯಾಸನ್ನು ಉಪಯೋಗವಾಗಿ ಬೀಳುತ್ತೆ. ಹಾಗಾಗಿ ಸದ್ಯ ಗ್ಯಾಸ್ನ ಶಾರ್ಟೇಜಿಂದಾಗಿ ಈಗ ರೆಸ್ಟೋರೆಂಟ್ಗಳು, ಮಲ್ಪೆಗೆ ಹೊಂದಿಕೊಂಡಿರುವಂಥ ಸಾಕಷ್ಟು ರೆಸ್ಟೋರೆಂಟ್ಗಳು, ಸಣ್ಣ ಸಣ್ಣ ಹೋಟೆಲ್ಗಳಿರ್ಬೋದು, ಮತ್ತು ಮುಖ್ಯವಾಗಿ ರೆಸಾರ್ಟ್ಗಳು ಎಲ್ಲವೂ ಕೂಡ ಸದ್ಯಕ್ಕೆ ಮುಚ್ಚುಗಡೆ ಆಗ್ತಿದೆ. ಒಂದು ಕಡೆ ಭಾಳಷ್ಟು ಕಡೆಗಳಲ್ಲಿ ಪಿ ಜಿಗಳು ಮುಚ್ಚುಗಡೆ ಆಗ್ತಿದ್ದಾರೆ. ಈಗ ಈ ಭಾಗದಲ್ಲಿ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಎಲ್ಲವೂ ಕೂಡ ಈಗ ಕ್ಲೋಸ್ ಮಾಡ್ತಾ ಇದ್ದಾರೆ. ಒಂದೊಂದಾಗಿ ಕ್ಲೋಸ್ ಆಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಆಗುವಂಥದ್ದು ಸಾಧ್ಯತೆ ಇರುವಂಥದ್ದು. ಸದ್ಯ ಪ್ರವಾಸಿಗರು ಬಹಳಷ್ಟು ಸಂಖ್ಯೆಯಲ್ಲಿ ಒಂದು ರಜೆ ಇರ್ಬೋದು, ಬಹಳಷ್ಟು ಕಾರಣಗಳಿಂದ ಮಲ್ಪೆ ಬೀಚಿಗೆ ಬರ್ತಾ ಇದ್ರು. ಆದರೆ ಮಲ್ಪೆ ಬೀಚ್ಗೆ ಪ್ರವಾಸಿಗರ ಸಂಖ್ಯೆ ಬಹಳಷ್ಟು ಇಳಿಮುಖ ಆಗ್ತಾ ಇದೆ. ಕಾರಣ ಈ ಮಲ್ಪೆ ಬೀಚ್ಗೆ ತಾಗಿಕೊಂಡಿರುವಂಥ ಬಹಳಷ್ಟು ಹೋಟೆಲ್ಗಳಿದೆ. ಅಲ್ಲಿ ಸಾಕಷ್ಟು ಮೀನಿನ ಖಾದ್ಯ ಸವಿಬೇಕು, ಮಲ್ಪೆ ಬೀಚ್ನ ನೋಡಬೇಕು, ಕಣ್ತುಂಬಿಡಬೇಕು, ಮತ್ತು ಈ ಬಿಸಿಲಿನ ರಣಕ್ಕೆ ಸಾಕಷ್ಟು ಸಮಯವನ್ನು ಈ ಸಮುದ್ರದೊಟ್ಟಿಗೆ ಸಮಯವನ್ನು ಕಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರವಾಸಿಗರು ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ. ಆದರೆ ಈಗ ಸದ್ಯಕ್ಕೆ ಬಂದವರು ಏನಿದ್ದಾರೆ, ಈಗ ಅಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಸರಿಯಾದ ಫುಡ್ಗಳು ಸಿಗ್ತಾ ಇಲ್ಲ, ಮೀನುಗಳು ಸರಿಯಾಗಿ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಬೇಕಾದ ಆಹಾರಗಳು ಸಿಗ್ತಾ ಇಲ್ಲ, ಎಲ್ಲ ಶಾರ್ಟೇಜ್ಗಳನ್ನು ಆಗ್ತಾ ಇದೆ. ಹೀಗಾಗಿ ಪ್ರವಾಸಿಗರು ಮತ್ತೆ ಮರಳಿ ಅವರವರ ಊರುಗಳಿಗೆ ತೆರಳ್ತಾ ಇದ್ದಾರೆ. ಹೋದವರು ಮತ್ತೆ ಈ ಭಾಗದ ಪರಿಸ್ಥಿತಿಯನ್ನು ಹೇಳಿಕೊಂಡು ಮತ್ತಷ್ಟು ಪ್ರವಾಸಿಗರು ಬರದೇ ಇರುವಂಥ ಸ್ಥಿತಿಗಳು ಇರುವಂಥದ್ದು. ಹೀಗಾಗಿ ಕರಾವಳಿಯ ಪ್ರವಾಸೋದ್ಯಮದ ಮೇಲೆ ಭಾಳಷ್ಟು ಪರಿಣಾಮವು ಬೀಳ್ತಾ ಇರುವಂಥದ್ದು. ಯುದ್ಧಗಳು ಸದ್ಯಕ್ಕೆ ನಿಲ್ತಾ ಇಲ್ಲ. ಆ ಕಾರ್ಮೋಡದ ಎಫೆಕ್ಟ್ ಏನಿದೆ ಈಗ ಉಡುಪಿಯ ಪ್ರವಾಸಿ ತಾಣದ ಮೇಲೆ ಬೀಳ್ತಾ ಇದೆ. ಮತ್ತು ಭಾಳಷ್ಟು ಬೀಚ್ ಸ್ಪೋರ್ಟ್ಸ್ಗಳಿಗೂ ಕೂಡ ಈಗ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಪ್ರವಾಸಿಗರು ಬರ್ತಾ ಇಲ್ಲ, ಬರುವಂಥ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬೋಟ್ಗಳಲ್ಲಿ ಅವರ 2-3 ಪ್ರವಾಸಿಗರನ್ನು ಹಾಕ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಸಾಕಷ್ಟು ಜನ ಬೇಕಾಗುತ್ತೆ. ಹಾಗಾಗಿ ಒಂದು ಕಡೆ ಬೀಚ್ ಸ್ಪೋರ್ಟ್ಸ್ಗಳು ಕೂಡ ನಷ್ಟಗಳಾಗ್ತಾ ಇದೆ. ಪ್ರವಾಸೋದ್ಯಮ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಒಂದು ಕಡೆ ಮೀನುಗಾರಿಕೆ ಕೂಡ, ಮೀನುಗಾರಿಕೆ ಮೇಲೂ ಕೂಡ ಅಷ್ಟೇ ಎಫೆಕ್ಟ್ ಆಗ್ತಾ ಇದೆ. ರಫ್ತಾಗ್ತಾ ಇಲ್ಲ. ಮಧ್ಯಪ್ರಾಚ್ಯಗಳಿಗೆ ಮೀನುಗಳು ರಫ್ತಾಗಬೇಕಿತ್ತು, ಆದರೆ ಈಗ ರಫ್ತಾಗ್ತಾ ಇಲ್ಲ. ಆಮದು ರಫ್ತುಗಳ ಮೇಲೆ ಕೂಡ ಸಾಕಷ್ಟು ಎಫೆಕ್ಟ್ ಆಗ್ತಾಯಿದೆ. ಮುಖ್ಯವಾಗಿ ಪ್ರವಾಸೋದ್ಯಮ ಸಾಕಷ್ಟು ನಲುಗು ಹೋಗಿರುವಂಥದ್ದು. ಒಟ್ಟಾರೆ ಸ್ಯಾಟರ್ಡೆ, ಸಂಡೇ ಅಂದರೆ ವೀಕೆಂಡ್ಗಳು ಬಂದ ಕೂಡಲೇ ಪ್ರವಾಸಿಗರ ದೊಡ್ಡ ಸಂಖ್ಯೆ ಈ ಭಾಗದಲ್ಲಿ ನಾವು ಕಾಣ್ತಾ ಇದ್ವಿ. ಆದರೆ ಈಗ ಪ್ರವಾಸಿಗರ ಸಂಖ್ಯೆ ಅರ್ಧಕ್ಕಷ್ಟು ಕಡಿಮೆ ಆಗಿದೆ. ಮತ್ತಷ್ಟು ಸಂಖ್ಯೆ ಕಡಿಮೆ ಆಗುವಂಥದ್ದೆಲ್ಲ ಮುನ್ಸೂಚನೆಗಳಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದೇ LPGಯ ಗ್ಯಾಸ್ ಎಮರ್ಜೆನ್ಸಿ ಹೀಗೆ ಮುಂದುವರಿದಲ್ಲಿ ಈ ಭಾಗ ನನ್ನ ಹಿಂದೆ ಕಾಣ್ತಾ ಒಂದು ಅಲ್ಪ ಸ್ವಲ್ಪ ಸಂಖ್ಯೆಯ ಪ್ರವಾಸಿಗರು ಕಾಣುವ ಸ್ಥಿತಿ, ಕಾಣದ ಸ್ಥಿತಿ ಬರುತ್ತೆ. ಸಂಪೂರ್ಣವಾಗಿ ಪ್ರವಾಸಿ ತಾಣ ಸ್ತಬ್ಧ ಆಗಿರುವಂಥ ಲಕ್ಷಣಗಳು ಮುಂದಿನ ದಿನಗಳಲ್ಲಿ ಇರುವಂಥದ್ದು. ಆದಷ್ಟು ಬೇಗ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಜೊತೆಯಾಗಿ ಗ್ಯಾಸ್ ಸಮಸ್ಯೆ ಏನಿದೆ ಆದಷ್ಟು ಬೇಗ ಪರಿಹಾರ ಮಾಡಬೇಕು. ದೊಡ್ಡ ಆರ್ಥಿಕ ಲಾಭವನ್ನು ಕೊಡ್ತಾ ಇರುವಂತಹ ಉಡುಪಿಯ ಪ್ರವಾಸಿ ತಾಣಗಳೇನಿದೆ ಈಗ ದೊಡ್ಡ ನಷ್ಟಕ್ಕೆ ಕಾರಣ ಆಗಿರುವಂಥದ್ದು. ಆದಷ್ಟು ಬೇಗ ಈ ಪ್ರವಾಸೋದ್ಯಮ ಮತ್ತು ಪ್ರವಾಸಿ ತಾಣಗಳ ಕಡೆಗೆ ಸರ್ಕಾರ ಅತಿ ಹೆಚ್ಚು ಮುಖ್ಯವಾಗಿ ಗಮನ ಕೊಡಬೇಕು ಅನ್ನುವಂಥದ್ದು ನ್ಯೂಸ್ ಫಸ್ಟ್ನ ಆಶಯ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್ ಉಡುಪಿ.